ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. KPSC ಪರೀಕ್ಷೆ ಮಂಗಳವಾರವಷ್ಟೇ ನಡೆದಿದೆ. ಆದರೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಅನುವಾದದಲ್ಲಿ KPSC ಭಾಳಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSC ಗೆಜೆಟೆಡ್ ಪ್ರೊಫೆಷನರಿಯ 384 ಹುದ್ದೆಗಳಿಗೆ ನೇಮಕಾತಿಗಾಗಿ ಮಂಗಳವಾರ ನಡೆಸಿದಂಥ ಪೂರ್ವಭಾವಿ ಪರೀಕ್ಷೆಯ ಎರಡನೇ ಪತ್ರಿಕೆ ಕನ್ನಡದಲ್ಲಿ ಮುದ್ರಿತವಾಗಿದ್ದಂಥ ಕೆಲವು ಪ್ರಶ್ನೆಗಳು ಅರ್ಥವಾಗಲೇ ಇಲ್ಲ. ಪ್ರಶ್ನೆ ಪತ್ರಿಕೆ ಉದ್ದಕ್ಕೂ ಅರ್ಥವಾಗದಂಥ ಅನೇಕ ವಾಕ್ಯಗಳು ತುಂಬಿತ್ತು. ಈ ಪ್ರಶ್ನೆ ಏನೆಂದು ಅರ್ಥ ಆಗದೆ ಪರೀಕ್ಷಾರ್ಥಿಗಳು ಕಕ್ಕಾಬಿಕ್ಕಿಯಾಗುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅದರಲ್ಲಿ ಕೆಲವೊಂದಷ್ಟು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ನೀರಿನ ಸಾಗಣೆಯ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ರೂಟ್ ಒತ್ತಡವು ಮಧ್ಯಮ ತಳ್ಳುವಿಕೆಯನ್ನು ಒದಗಿಸುತ್ತದೆ. ಇದೊಂದಾದರೆ, ಇನ್ನೊಂದು ಹೆಚ್ಚಿನ ಸಸ್ಯಗಳು ತಮ್ಮ ನೀರಿನ ಅಗತ್ಯವನ್ನು ಟ್ರಾನ್ಸ್ಪಿರೇಷನ್ ಪುಲ್ ಮೂಲಕ ಪೂರೈಸುತ್ತದೆ ಎನ್ನುವಂಥ ವಾಕ್ಯ ಇನ್ನೊಂದಿದೆ. ಇನ್ನೊಂದು, ಕ್ಲೈಲೆಮ್ ವೆಸಲ್ಸ್ನಲ್ಲಿ ನೀರಿನ ಅಣುವಿನ ನಿರಂತರ ಸರಪಳಿಯನ್ನು ಮರುಸ್ಥಾಪಿಸುವುದು ಬೇರಿನ ಒತ್ತಡದ ದೊಡ್ಡ ಕೆಲಸವಾಗಿರುತ್ತದೆ. ಇದು ಆಗಾಗ್ಗೆ ಟ್ರಾನ್ಸ್ಪಿರೇಷನ್ ಮೂಲಕ ರಚಿಸಲಾದ ಅಗಾಧವಾದ ಒತ್ತಡದಲ್ಲಿ ಒಡೆಯುತ್ತದೆ. ಗುಟೇಷನ್ ಟ್ರಾನ್ಸ್ಪಿರೇಷನ್ ಪುಲ್ಗೆ ಕಾರಣವಾಗಿದೆ. ಹೀಗಂತ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಮೂದು ಆಗಿದೆ. ಇದು ಏನು ಅಂತ ಪರೀಕ್ಷಾರ್ಥಿಗಳಿಗೆ ಗೊಂದಲ ಆಗಿದೆ. ಪ್ರಶ್ನೆ ಪತ್ರಿಕೆಯನ್ನು ನೋಡಿದಂತಹ ಬಹುತೇಕ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕಕ್ಕಾಬಿಕ್ಕಿಯಾದರು. ಇಂಗ್ಲಿಷ್ ಪ್ರಶ್ನೆಗಳನ್ನು AI ತಂತ್ರಜ್ಞಾನದ ನೆರವಿನಿಂದ ಭಾಷಾಂತರಿಸಿದಂತೆ ಇದೆ. ಕನ್ನಡ ಮಾಧ್ಯಮದ ಅನೇಕ ಅಭ್ಯರ್ಥಿಗಳು ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗಲಿಲ್ಲ. ಕೆಲವರು ಇಂಗ್ಲೀಷ್ನಲ್ಲಿದ್ದಂಥ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಬರೆದಿದ್ದು ಕೂಡ ಇದೆ. ಅರ್ಥವಾಗದೇ ಇದ್ದ ಕನ್ನಡ ಬಳಕೆಯ ವಿಧಾನದಿಂದ ಸಿಟ್ಟಿಗಿದ್ದಂಥ ಗ್ರಾಮೀಣ ಭಾಗದ ಅನೇಕ ಅಭ್ಯರ್ಥಿಗಳು ತಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವಲತ್ತುಕೊಂಡಿದ್ದಾರೆ. ಈ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಪಠ್ಯಕ್ರಮದಲ್ಲಿರುವ ಮಾದರಿಯಲ್ಲಿಯೇ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು. ಆದರೆ ಈ ಬಾರಿ UPSC ಮಾದರಿಯ ಪ್ರಶ್ನೆಗಳು ಇದ್ದವು. ಪ್ರಶ್ನೆ ಪತ್ರಿಕೆಯ ಸ್ವರೂಪ ಕೂಡ ಗೊಂದಲ ಮೂಡಿಸಿತು ಎಂದು ಅಭ್ಯರ್ಥಿಗಳು ಹೇಳಿಕೆಯನ್ನು ನೀಡಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಮತ್ತು ಮಾನವಿಕ ಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ 1 ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ಅದು ನಡೆಯಿತು. ಈ ಪತ್ರಿಕೆ ಕ್ಲಿಷ್ಟ ಮತ್ತು ಕಷ್ಟಕರವಾಗಿತ್ತು. ಪ್ರಶ್ನೆಗಳು ದೀರ್ಘ ಆಗಿದ್ದು, ಅದಲ್ಲದೆ ಸಂಕೀರ್ಣ ಹಾಗೆ ಗೊಂದಲ ಮೂಡಿಸುವಂಥ ಪ್ರಶ್ನೆಗಳನ್ನು ಕೇಳಿದ್ದರಿಂದ ಕೆಲ ಹೊತ್ತು ಅಭ್ಯರ್ಥಿಗಳು ತಬ್ಬಿಬ್ಬಾಗಬೇಕಾಯಿತು. ಕೆಲವು ಪ್ರಶ್ನೆಗಳಲ್ಲಿ ಇಡೀ ಪ್ಯಾರ ಒಂದು ವಾಕ್ಯ ಆಗಿತ್ತು. ಹೀಗಾಗಿ ಪ್ರಶ್ನೆಗಳನ್ನು ಪೂರ್ತಿಯಾಗಿ ಓದಿ ಅರ್ಥ ಮಾಡಿಕೊಳ್ಳುವಂಥದ್ದೇ ಒಂದು ದೊಡ್ಡ ಸಾಹಸ ಆಯಿತು ಎಂದು ಅಭ್ಯರ್ಥಿಗಳು ದೂರ್ಕೊಂಡಿದ್ದಾರೆ. ಕೆಲವೊಂದು ಉದಾಹರಣೆಗಳನ್ನು ಕೊಡೋದಾದರೆ ಅದು ಹೀಗಿತ್ತು. ಸಂಕುಚಿತಗೊಳಿಸಲಾಗದ ದ್ರವದ ಯಾವುದೇ ಸ್ಥಿರ ಹರಿವಿನಲ್ಲಿ ದ್ರವದ ಪರಿಮಾಣದ ಹರಿವಿನ ಪ್ರಮಾಣವು ಸ್ಥಿರವಾಗಿರುತ್ತದೆ. ಗಾರ್ಡನ್ ಮೆದುಗೊಳವೆ ಪೈಪ್ನಿಂದ ಹೆಚ್ಚಿನ ವೇಗದಲ್ಲಿ ಹರಿಯುವ ನೀರಿನ ಹರಿವು ಲಂಬವಾಗಿ ಮೇಲಕ್ಕೆ ಹಿಡಿದಾಗ ಕಾರಂಜಿಯಂತೆ ಹರಡುತ್ತದೆ. ಇದು ವಿನಮ್ರ ತೀರ್ಮಾನ, ಆದರೆ ನಾನು ಅದನ್ನು ನಂಬದಿರಲು ಸಾಧ್ಯವಿಲ್ಲ. ಅಸಂತುಷ್ಟ ವ್ಯಾಪಾರಸ್ಥರು ತತ್ವಶಾಸ್ತ್ರದ ಯಾವುದೇ ಕಲ್ಪಿತ ಬದಲಾವಣೆಗಳಿಗಿಂತ ಪ್ರತಿದಿನ 6 ಮೈಲುಗಳಷ್ಟು ದೂರ ನಡೆಯುವುದರ ಮೂಲಕ ತಮ್ಮ ಸಂತೋಷಗಳನ್ನು ಹೆಚ್ಚಿಸಿಕೊಳ್ಳಬಹುದೇ? ಸಂತೋಷದ ಎಲ್ಲ ಭೌತಿಕ ಪರಿಸ್ಥಿತಿಗಳು ಅಂದರೆ ಆರೋಗ್ಯ ಮತ್ತು ಸಾಕಷ್ಟು ಆದಾಯವನ್ನು ಹೊಂದಿರುವ ಅನೇಕ ಜನರಿದ್ದಾರೆ ಮತ್ತು ಅದೇನೇ ಇದ್ದರೂ ಅವರು ತೀವ್ರವಾಗಿ ಅತೃಪ್ತರಾಗಿದ್ದಾರೆ. ಹೀಗಂತ ಪ್ರಶ್ನೆ ಪತ್ರಿಕೆಯಲ್ಲಿತ್ತು. ಇಂತಹ ಕೆಲವು ವಾಕ್ಯಗಳನ್ನು ನೋಡಿದಂಥ ಪರೀಕ್ಷಾರ್ಥಿಗಳು ತಲೆ ಕೆರೆಸಿಕೊಳ್ಳುವಂತೆ ಆಗಿತ್ತು. ಇನ್ನು ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು
ಪರಿಸರ ವಿಜ್ಞಾನ ವಿಷಯ ಮತ್ತು ಸಾಮಾನ್ಯ ಮನೋಸಾಮರ್ಥ್ಯ ವಿಷಯದ ಪತ್ರಿಕೆ 2 ಪತ್ರಿಕೆ ಮಧ್ಯಾಹ್ನ 2ರಿಂದ 4ರವರೆಗೆ ಅದು ನಡೆಯಿತು. ಈ ಪತ್ರಿಕೆಯಲ್ಲಿ ಸುಲಭದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಇದ್ದರೂ ಕೂಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕನ್ನಡದಲ್ಲಿ ಮುದ್ರಿತವಾಗಿದ್ದಂಥ ಪ್ರಶ್ನೆಗಳ ಬದಲು ಇಂಗ್ಲೀಷ್ ಭಾಷೆಯಲ್ಲಿದ್ದ ಪ್ರಶ್ನೆಗಳನ್ನು ಅವರು ನೋಡಬೇಕಾಯಿತು. ಇಂಗ್ಲೀಷ್ನಲ್ಲಿದ್ದ ಪ್ರಶ್ನೆ ಪತ್ರಿಕೆಯನ್ನು ಗೂಗಲ್ ಮೂಲಕ ಕನ್ನಡಕ್ಕೆ ಯಥಾವತ್ತು ಬಳಸಲಾಗಿದೆ. ಇಂಗ್ಲೀಷ್ನಲ್ಲಿದ್ದ ಪ್ರಶ್ನೆ ಪತ್ರಿಕೆಯನ್ನು ಗೂಗಲ್ ಮೂಲಕ ಕನ್ನಡಕ್ಕೆ ಭಾಷಾಂತರ ಮಾಡಿ ಯಥಾವತ್ತಾಗಿ ಬಳಸಲಾಗಿದೆ. ಬಹುತೇಕ ಇಂಗ್ಲೀಷ್ ಪದಗಳು ಕನ್ನಡಕ್ಕೆ ಸಂಪೂರ್ಣವಾಗಿ ತರ್ಜುಮೆ ಆಗಿಲ್ಲ. ಭಾಷಾಂತರಿಸಿದಂಥ ಬಳಿಕ ಪ್ರಶ್ನೆ ಪತ್ರಿಕೆಯನ್ನು ಯಾರೂ ಕೂಡ ಪರಿಶೀಲನೆ ಮಾಡಿಲ್ಲ ಎನ್ನುವುದು ಇದರಿಂದ ಸ್ಪಷ್ಟ ಆಗುತ್ತೆ ಎಂದು ಅಭ್ಯರ್ಥಿಗಳು ದೂರಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 214 ಸರ್ಕಾರಿ, 189 ಅನುದಾನಿತ ಹಾಗೂ 161 ಖಾಸಗಿ ಶಾಲಾ ಕಾಲೇಜು ಸೇರಿ ಒಟ್ಟು 564 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಿತು. KPSCಯಲ್ಲಿ ಈ ಬಾರಿ ಒಟ್ಟು 384 ಹುದ್ದೆಗಳಿತ್ತು. 2,10,916 ಮಂದಿ ಪರೀಕ್ಷೆಗೆ ನೋಂದಾವಣೆ ಮಾಡಿದ್ರು. ಅದರಲ್ಲಿ 1,31,885 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಸುಮಾರು 79,031 ಅಭ್ಯರ್ಥಿಗಳು ಈ ಬಾರಿಯ ಪರೀಕ್ಷೆಯನ್ನು ನೋಂದಣಿ ಮಾಡಿಕೊಂಡಿದ್ದರೂ ಕೂಡ ಪರೀಕ್ಷೆಯನ್ನು ಬರೆದಿಲ್ಲ. ಇನ್ನು ಪರೀಕ್ಷಾ ನಿಯಂತ್ರಕರು ಟ್ವೀಟ್ ಮಾಡಿದ್ರು, ನಂತರ ಅಳಿಸಿ ಹಾಕಿದ್ದಾರೆ. ಪ್ರಶ್ನೆ ಪತ್ರಿಕೆ ಅತ್ಯಂತ ಕ್ಲಿಷ್ಟಕರವಾಗಿತ್ತು ಎಂದು ಕನ್ನಡ ತರ್ಜುಮೆಯ ಭಾಗದ ಸಹಿತ ಕೆಲವು ಮೀಮ್ಗಳನ್ನು ಸೇರಿಸಿ ಕೆಲವು ಅಭ್ಯರ್ಥಿಗಳು ಟ್ವೀಟನ್ನು ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವಂಥ KPSC ಪರೀಕ್ಷಾ ನಿಯಂತ್ರಕ ಜ್ಞಾನೇಂದ್ರ ಗಂಗ್ವಾರ್ ಅವರು ಅಭ್ಯರ್ಥಿಗಳ ಈ ಪ್ರಕ್ರಿಯೆಗಳು ಮತ್ತು ಈ ರೀತಿಯ ಮೀಮ್ಗಳು ವೈಯಕ್ತಿಕವಾಗಿ ನನಗೆ ಇಷ್ಟ. ಕಷ್ಟಪಟ್ಟು ಓದಿದ ಮತ್ತು ಬುದ್ಧಿವಂತ ಅಭ್ಯರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯಿಂದ ಸಂತಸ ಪಟ್ಟಿರಬಹುದು ಎಂದು ಟ್ವೀಟ್ ಮಾಡಿದರು. ಕೆಲವೇ ಕ್ಷಣದಲ್ಲಿ ಅದನ್ನು ಡಿಲೀಟ್ ಕೂಡ ಮಾಡಿದ್ದಾರೆ. ಈ ಬಾರಿ KPSC ಭಾಳಷ್ಟು ಕನ್ನಡದಲ್ಲಿ ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಹಿಂದೆ ಈ ಬಾರಿ ಮಂಗಳವಾರ ಪರೀಕ್ಷೆಯನ್ನು ಮಾಡಬಾರ್ದು ಅಂತ ಹೇಳಿ ಭಾಳಷ್ಟು ಪರೀಕ್ಷಾರ್ಥಿಗಳು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಕಡೆ ಪ್ರತಿಭಟನೆ ಕೂಡ ನಡೆಯಿತು. ಆದರೂ ಕೂಡ KPSC ಪರೀಕ್ಷೆಯನ್ನು ನಡೆಸಿದೆ. ಗೂಗಲ್ ಟ್ರಾನ್ಸ್ಲೇಟನ್ನು ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹಂಚಿರುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಬಹುತೇಕ ತೊಂದರೆ ಆಗಿರುವಂಥದ್ದನ್ನು ನಾವು ಈ ಬಾರಿಯ KPSC ಪರೀಕ್ಷೆಯಲ್ಲೂ ಕೂಡ ಗಮನಿಸಬಹುದು. ಧನ್ಯವಾದಗಳು.